ಪ್ರೀವಿಯಸ್ ವಿಡಿಯೋಸ್ ಯಾರು ನೋಡಿರ್ತೀರೋ ಅವ್ರಿಗೆ ಗೊತ್ತೇ ಇರುತ್ತೆ. ನಾನು ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ಸೇಲ್ ಮಾಡ್ತಿರ್ತೀನಿ ಕೆಲವು ಪ್ರಾಡಕ್ಟ್ಸ್ನ ಅಂತ. ಅದರಲ್ಲಿ ನಾನು ಕುರ್ತೀಸ್ ಬದಲು ಜ್ಯುವೆಲರಿ ಯಾಕೆ ಚೂಸ್ ಮಾಡ್ಕೊಂಡೆ ಅಂತ ಹೇಳಿ ನನ್ನ ಸ್ಟ್ರಾಟಜಿ ನಾನು ನಿಮ್ಗೆ ಹೇಳ್ತೀನಿ. ಮೇ ಬಿ ಇದು ನಿಮ್ಗೆ ಅನುಕೂಲ ಆಗ್ಬೋದು. ಯಾಕಂದರೆ ಈ ಬಿಸ್ನೆಸ್ಸಲ್ಲಿ ಮೇನ್ ಬೇಕಿರೋದೆ ಪ್ರಾಡಕ್ಟ್ ಸೆಲೆಕ್ಷನ್ಗಿಂತ ನೀಚೆ ಸೆಲೆಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಇದರಲ್ಲಿ ಯಾವ ಕ್ಯಾಟಗರಿಲಿ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಅದರಲ್ಲೇ ನಿಮ್ಮ ಸೇಲ್ಸ್ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು, ಅಥವಾ ಪ್ರಾಫಿಟ್ ಮಾರ್ಜಿನ್ಸು ಅಥವಾ ಲಾಸಸ್ ಎಲ್ಲಾನು ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಆದ್ರಿಂದ ಇದು ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ. ನಾನು ಏನಕ್ಕೆ ಕುರ್ತೀಸ್ನ ಬೇಡ ಅನ್ಕೊಂಡೆ, ಜೊತೆಗೆ ಜ್ಯುವೆಲರಿ ಏನಕ್ಕೆ ಸೇಲ್ ಮಾಡ್ತಿದ್ದೀನಿ ಅಂಡ್ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ನಾನು ಇದರಲ್ಲಿ ಶೇರ್ ಮಾಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಇದೇ ರೀತಿ ಇ ಕಾಮರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಗೋಸ್ಕರ ಅಂಡ್ ಹೋಲ್ಸೇಲ್ ಶಾಪ್ ಇನ್ಫಾರ್ಮೇಷನ್ಗೋಸ್ಕರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ವಿಡಿಯೋ ನಾನೊಂದು ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಹೋಲ್ಸೇಲ್ ಸ್ಯಾರಿ ಸೇಲ್ ಸಿಗುತ್ತೆ ನಿಮಗೆ ಅಂತ. ದಯವಿಟ್ಟು ಅದೊಂದ್ಸರಿ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಕೂಡ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅದೊಂದ್ಸರಿ ಚೆಕ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ, ನಾನು ಏನಕ್ಕೆ ಜ್ಯುವೆಲರಿ ಚೂಸ್ ಮಾಡ್ಕೊಂಡೆ ಅನ್ನೋದಲ್ವಾ. ಫಸ್ಟ್ ನನಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಪ್ಲಾನ್ ಇದ್ದಿದ್ದು ಸ್ವಲ್ಪ, ನಾನು ಲಾಸ್ಟ್ ನನ್ನ ಮೀಶೋ ಸೆಲ್ಲರ್ ಎಕ್ಸ್ಪೀರಿಯನ್ಸ್ ವಿಡಿಯೋಲಿ ಹೇಳಿದ್ದೀನಿ ನಿಮಗೆ, ಸ್ಯಾರಿ ಆರ್ ಕುರ್ತೀಸ್ ಎರಡರಲ್ಲಿ ಒಂದು ಟ್ರೈ ಮಾಡೋಣ ಅಂತ ಇತ್ತು. ಅನ್ಫಾರ್ಚುನೇಟ್ಲಿ ಬೇರೆ ಕಡೆ ಹೋಯ್ತು ಥಾಟ್ಸ್ ಎಲ್ಲ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ. ಸೊ ಅದೇ ರೀತಿ ನಾನು ಕೂಡ ಇಲ್ಲೆಲ್ಲ ಟ್ರೆಂಡ್ಸ್ ನೋಡಿ, ಹೊರಗಡೆ ಮಾರ್ಕೆಟ್ ನೋಡಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿ ಕುರ್ತೀಸ್ ಬಿಸ್ನೆಸ್ ಚೆನ್ನಾಗಿರುತ್ತೆ ಅಥವಾ ಸ್ಯಾರೀಸ್ ಇನ್ಸ್ಟೆಡ್ ಆಫ್ ಕುರ್ತೀಸ್ ಆರ್ ಸ್ಯಾರೀಸ್ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ಕುರ್ತೀಸ್ನ ನಾನು ಟ್ರೈ ಮಾಡಿದೆ ಸ್ಟಾರ್ಟಿಂಗಲ್ಲಿ. ಈ ಕುರ್ತೀಸಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ, ನಮ್ದು ಬ್ರ್ಯಾಂಡ್ ಅಂತ ಒಂದು ಬಿಲ್ಡ್ ಮಾಡ್ಬೋದು. ಅಂದರೆ ಲೈಕ್ ಈಗ ಮಾನ್ವಿ ಸ್ಟುಡಿಯೋ ಅಂದ್ಕೊಳ್ಳಿ, ಅದರಲ್ಲಿ ಓನ್ಲಿ ಕುರ್ತೀಸ್ ಚೆನ್ನಾಗಿರೋದು ಸಿಗುತ್ತೆ ಆ ಥರ. ಅಂಡ್ ನೆಕ್ಸ್ಟ್ ಫ್ಯೂಚರ್ ಏನಾದರೂ ಲಾಂಗ್ ಟರ್ಮಲ್ಲಿ ನಿಮಗೆ ಪ್ಲಾನ್ಸ್ ಇದ್ದರೆ ವೆಬ್ಸೈಟ್ ಬಿಲ್ಡ್ ಮಾಡಲಿಕ್ಕೆ ಅದಕ್ಕೆಲ್ಲದಕ್ಕೂ ಕುರ್ತೀಸ್ ಚೆನ್ನಾಗಿರುತ್ತೆ. ಅಂದರೆ ಲೈಕ್ ತೋರಿಸ್ಲಿಕ್ಕೆ ಆಗ್ಬೋದು, ಪ್ರಾಡಕ್ಟ್ ರೀಲ್ಸ್ ಮಾಡೋಕ್ಕಾಗ್ಬೋದು, ಅಥವಾ ಪ್ರಾಡಕ್ಟ್ ಫೋಟೋಶೂಟ್ ಎಲ್ಲನೂ ಕುರ್ತೀಸ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಫುಲ್ ಅಟ್ರಾಕ್ಟಿವ್ ಕಲರ್ಸು ಅದೆಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ಈ ನೀಚೆ ಫೋಟೋಶೂಟ್ಗೆ ಆಗ್ಬೋದು, ಅಥವಾ ರೀಲ್ಸ್ ಮಾಡಲಿಕ್ಕೆ, ಅಥವಾ ವೇರ್ ಮಾಡಿ ತೋರಿಸ್ಬೋದು ಯಾವ ರೀತಿ ಪ್ರಾಡಕ್ಟ್ ಇದೆ. ಈ ಥರ ಎಲ್ಲನೂ ಅಡ್ವಾಂಟೇಜಸ್ ಇದೆ ಇದರಲ್ಲಿ. ಬಟ್ ಡಿಸ್ಅಡ್ವಾಂಟೇಜ್ ಏನಂದರೆ, ಇದರಲ್ಲಿ ಮೇನ್ ಥಿಂಗ್ ಸೈಜ್ ಇಶ್ಯೂಸ್ ಬರುತ್ತೆ. ಅಂದರೆ ಈಗ ಎಮ್ ಇಂದ XL ಅಥವಾ XL+ ಈ ಥರ ಸೈಜಸ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ, ಸ್ಟಾಕ್ ಮೇಂಟೈನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಈಗ ಒಂದು ಬಂಡಲಲ್ಲಿ ಈ ಥರ ಬಂಡಲ್ಸೇ ತೊಗೋಬೇಕು ಅಂತ ಹೋಲ್ಸೇಲ್ ಶಾಪಲ್ಲಿ ಕಂಡೀಷನ್ಸ್ ಇರುತ್ತೆ. ಅದೇನು ಮಾಡೋಕ್ಕಾಗಲ್ಲ ನಾವು. ಅಂದರೆ ಎಮ್ ಇಂದ XL ಅಥವಾ S ಇಂದ XXL ಈ ಥರ ಸೈಜಸ್ ಇರುತ್ತಲ್ಲ. ಸೊ ಬಂಡಲ್ ತೊಗೋಬೇಕಾಗುತ್ತೆ. ಒಬ್ರಿಗೆ ಯಾವುದೊಂದು ಕಲರ್ ಆಫ್ ಕುರ್ತಿ ಇಷ್ಟ ಆಗಿರುತ್ತೆ, ಬಟ್ ಅವ್ರಿಗೆ ಬೇಕಿರೋ ಸೈಜಸ್ ನಮ್ಮ ಹತ್ರ ಇರಲ್ಲ. ಬಟ್ ಆ ಕಸ್ಟಮರ್ ನಾವು ಲಾಸ್ ಆಗ್ತೀವಿ. ಅಂದರೆ ನಮ್ಮ ಹತ್ರ ಆರ್ಡರ್ ಮಾಡ್ಕೋಬೇಕು ಅಂತ ಅವ್ರಿಗೆ ಡಿಸೈರ್ ಇರುತ್ತೆ, ಬಟ್ ಸೈಜ್ ಇಶ್ಯೂ ಇರೋದ್ರಿಂದ ನಾವು ಅವರಿಗೆ ಡೆಲಿವರಿ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಪ್ರಾಬ್ಲಮ್ಸ್ ತುಂಬ ಬರುತ್ತೆ. ನಾನು ಕೂಡ ಅದನ್ನು ಫೇಸ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ತುಂಬ ರಿಟರ್ನ್ ಆಗುತ್ತೆ ಕುರ್ತೀಸ್. ಅಂದರೆ ಒಂದು 10 ಆಲ್ಮೋಸ್ಟ್ 6 ರಿಟರ್ನೇ ಅಂದ್ಕೊಳ್ಳಿ. ಇದು ನಿಜವಾಗ್ಲೂ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಇದು. ಆರ್ಡರ್ ಬರುತ್ತೆ, ಇಲ್ಲ ಸೈಜ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು ರಿಟರ್ನ್ ಆಗ್ತಾರೆ, ಇಲ್ಲ ಕ್ವಾಲಿಟಿ ಇಶ್ಯೂಸು, ಇಲ್ಲ ಫೋಟೋದಲ್ಲಿ ಇದ್ದಂಗೆ ಪ್ರಾಡಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ರೀಸನ್ ಹಾಕ್ತಾರೆ. ಆ್ಯಂಡ್ ಇನ್ನೊಂದು, ಸೇಮ್ ಕುರ್ತೀಸು 100 ಜನ ಸೇಲ್ ಮಾಡ್ತಾರೆ. ಸೇಮ್ ಡಿಸೈನ್ ಇರುತ್ತೆ, ಸೇಮ್ ಕಲರ್ ಇರುತ್ತೆ ಎಲ್ಲ. ಅಲ್ಲಿ ಪ್ರೈಸ್ ಕಂಪ್ಯಾರಿಸನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಹೋಲ್ಸೇಲರ್ಸನ್ನೇ ಡೈರೆಕ್ಟಾಗಿ ಸೇಲ್ ಮಾಡೋದ್ರಿಂದ, ಅಂದರೆ ಲೈಕ್ ಕುರ್ತಿ ಮ್ಯಾನುಫ್ಯಾಕ್ಚರಿಂಗ್ಸ್ ಯಾರು ಇರ್ತಾರೆ ಅವರೇ ಡೈರೆಕ್ಟಾಗಿ ಅದನ್ನೆಲ್ಲ ಸೇಲ್ ಮಾಡ್ತಾರೆ. ಬಿಕಾಸ್ ಹ್ಯೂಜ್ ಪ್ರೊಡಕ್ಷನ್ ಇರೋದ್ರಿಂದ ಸಪ್ಲೈ ಕೂಡ ಅವ್ರು ಜಾಸ್ತಿ ಕೊಡ್ಬೋದಲ್ಲ. ಸೊ ಅವರೇ ಡೈರೆಕ್ಟಾಗಿ ಸೇಲ್ ಮಾಡ್ತಿರ್ತಾರೆ. ಸೊ ಇಷ್ಟು ಡಿಫ್ರೆಂಟ್ ರೀಸನ್ಸು. ಬಟ್ ನನಗೆ ತುಂಬ ರಿಟರ್ನ್ಸ್ ಆಗಿದ್ದು ಕುರ್ತೀಸಲ್ಲಿ. ಸೊ ಆದ್ದರಿಂದ ನಾನು ಅದು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಇದೇ ಕಂಟಿನ್ಯೂ ಆದರೆ ಯಾವ ರೀತಿ ಬಿಸ್ನೆಸ್ ರನ್ ಮಾಡೋದು. ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಒಂದು, ಬಟ್ ಅದು ಫ್ಲೋ ಆಗ್ತಿರ್ಬೇಕು. ಈಗ ಇವತ್ತು ಆರ್ಡರ್ ಬಂದಿರುತ್ತೆ, ಬಟ್ ಆ ಕಸ್ಟಮರ್ ಅದನ್ನು ತೊಗೊತಾರ ಅಥವಾ ರಿಟರ್ನ್ ಆಗ್ತಾರಾ ಅಂತ ಡಿಸೈಡ್ ಆಗಿದೆ ಆಫ್ಟರ್ 10 ಡೇಸ್. ಅಂದರೆ ಪ್ರಾಡಕ್ಟ್ ನಮ್ಗೆ ಕೈಗೆ ಸೇರೋದೇ 10 to 12 ಡೇಸ್ ಆಗುತ್ತೆ. ಅದ್ರ ಬಿಫೋರು ಯಾರಾದರೂ ಒಬ್ರು ಆದರೂ ಬೇಕು ಅಂದ್ಕೊಂಡಿರ್ತಾರೆ, ಆರ್ಡ್ರ್ ಮಾಡಿರ್ತಾರೆ, ಕ್ಯಾನ್ಸಲ್ ಮಾಡಿರ್ತಾರೆ, ಅಥವಾ ಹುಡುಕಿರ್ತಾರೆ, ಆ ಸೈಜ್ ಇರಲ್ಲ, ಮತ್ತು ಅದು ರಿಟರ್ನ್ ಬರುತ್ತೆ. ಸೊ ಈ ರೀತಿ ಅಂದರೆ ಸೈಕಲ್ ಅನ್ನೋದು ಬೇಗ ಕಂಪ್ಲೀಟ್ ಆಗಲ್ಲ ಇದು. ಅಂದರೆ ರಿಟರ್ನ್ ಪ್ರಾಬ್ಲಮ್ ಇರೋದ್ರಿಂದ ಓಕೆ, ಇದು ನಾವು ಡಿಸ್ಪ್ಯಾಚ್ ಮಾಡಿದ ತಕ್ಷಣ ಕಸ್ಟಮರ್ ಇದನ್ನು ಇಟ್ಕೊತಾರೆ ಅನ್ನೋ ಗ್ಯಾರಂಟಿ ಕುರ್ತೀಸಲ್ಲಿರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸ್ಪೆಷಲಿ ಆನ್ಲೈನ್ ಬಿಸ್ನೆಸ್ಸಲ್ಲಿ, ಅಂದರೆ ಲೈಕ್ ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಅಲ್ಲಿ ಈ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡಿದ್ದೀನಿ. ಆ್ಯಂಡ್ ಆಫ್ಲೈನ್ ಸ್ಟೋರ್ ಆದರೆ ಬೇರೆ ಸ್ಟ್ರಾಟಜಿಸ್ ಇರುತ್ತೆ. ಅಂದರೆ ಆಫ್ಲೈನಲ್ಲಿ ನೋಡ್ತಾರೆ, ಅಥವಾ ನಾವು ನೋ ರಿಟರ್ನ್ಸ್, ನೋ ಎಕ್ಸ್ಚೇಂಜ್ ಈ ಥರ ಕಂಡೀಷನ್ಸ್ ಆದರೂ ಇಟ್ಕೋಬೋದು. ಬಟ್ ಇ ಕಾಮರ್ಸಲ್ಲಿ ಆ ರೀತಿ ಇಲ್ವಲ್ಲ, ಆಪ್ಷನ್ ನಮಗಿಲ್ಲ.
ಅಟ್ಲೀಸ್ಟ್ ಅಲ್ಲಿ ಟ್ರೈ ಮಾಡ್ತಾರೆ, ಫಿಸಿಕಲಿ ಅದನ್ನ ನೋಡ್ತಾರೆ, ಫ್ಯಾಬ್ರಿಕ್ ಟಚ್ ಮಾಡ್ತಾರೆ. ಸೊ ಇದೆಲ್ಲ ಇನ್ಕ್ಲೂಡ್ ಆಗೋದ್ರಿಂದ ಅಲ್ಲಿ ಸ್ವಲ್ಪ ಸೇಲ್ಸ್ ಜಾಸ್ತಿ ಆಗ್ಬೋದು. ಬಟ್ ಯಾರು ಆನ್ಲೈನಲ್ಲಿ ಸೇಲ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅವ್ರಿಗೆ ಈ ರೀತಿ ಪ್ರಾಬ್ಲಮ್ಸ್ ಬರ್ಬೋದು. ಸೇಮ್ ಪ್ರಾಬ್ಲಮ್ಸ್ ನಾನು ಕೂಡ ಫೇಸ್ ಮಾಡಿದ್ದೀನಿ. ಇದರಲ್ಲಿ ಮೇನ್ ಪ್ರಾಬ್ಲಮ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು. ಬಿಕಾಸ್ ಒಂದು ಡಿಸೈನ್ ಇಷ್ಟ ಆಯ್ತು ಅಂದ್ಕೊಳ್ಳಿ, ಅದರಲ್ಲಿ ಎಸ್ ಇಂದ ಎಕ್ಸೆಲ್ ವರ್ಗು ಅಥವಾ ಎಮ್ ಇಂದ XXL ವರ್ಗು ಈ ತರ ಸೈಜ್ ತಗೋಬೇಕು ಒಂದು ಕಲರ್ ಅಲ್ಲಿ. ಸಪೋಸ್ ಈ ಕುರ್ತಿ ಅಂದ್ಕೊಳ್ಳಿ, ಇದ್ರಲ್ಲಿ ಒಂದು 5 ಕಲರ್ ಇದೆ, 5ರಲ್ಲಿ ಎಲ್ಲಾದ್ರಲ್ಲೂ ಒಂದೊಂದು ಸೈಜ್ ಬೇಕು ಅಂದ್ರೂ ಕೂಡ ನೀವು 5 ಬಂಡಲ್ ತಗೋಬೇಕು. ಸೇಮ್ ಡಿಸೈನ್ ಅಲ್ಲಿ ಬೇರೆ ಬೇರೆ ಕಲರ್ಸ್, ಅಂದ್ರೆ ಇದು ಎಮ್ ಸೈಜ್ 5 ಬರಬೇಕು ಅಂದ್ರೆ ನಿಮ್ಗೆ ಒಂದೊಂದು ಕಲರ್ ಅಲ್ಲಿ ಒಂದೊಂದೇ ಪೀಸ್ ಬರುತ್ತೆ, ಅಂದ್ರೆ 5 ಬಂಡಲ್ ನೀವು ತಗೋಬೇಕಾಗುತ್ತೆ. ಈ ರೀತಿ ಕಲರ್ಸ್ ಚೇಂಜ್ ಮಾಡೋದು. ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ. ಈಗ ಸಪೋಸ್ ನಾವು ಇದು ಒಂದೇ ಕಲರ್ ಇಟ್ವಿ ಅಂದ್ಕೊಳ್ಳಿ, ಕಸ್ಟಮರ್ಸ್ ಕಲರ್ಸ್ ಕೇಳ್ತಾರೆ, ಇದ್ರಲ್ಲಿ ಕಲರ್ಸ್ ಇದೆಯಾ ಇಲ್ವಾ ಅಂತ. ಸೊ ಈ ರೀತಿ ಏನಿಲ್ಲ ಅಂದ್ರೆ ಒಂದು ಬಂಡಲ್ ತಗೊಳಕ್ಕೆ ನಮಗೆ ಅಟ್ಲೀಸ್ಟ್ 3500 ಇಂದ 5000 ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಕ್ವಾಲಿಟಿ ಅಂಡ್ ಡಿಸೈನ್ಸ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಅದು ಒಂದು ಕಲರ್ಗೆ. ಆ ತರ ನಮಗೊಂದು 4-5 ಕಲರ್ ಇದೆ ಅಂದ್ರೆ 20,000 to 25,000 ಓನ್ಲಿ ಒನ್ ಟೈಪ್ ಆಫ್ ಕುರ್ತಿಗೆ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇದು ನಾನು ಫೇಸ್ ಮಾಡಿದ್ದು ಅಂತ ಇನ್ನೊಂದು ದೊಡ್ಡ ಪ್ರಾಬ್ಲಮ್ಮು. ಅಂಡ್ ಈಗ ಜ್ಯುವೆಲರಿ ಬಿಸ್ನೆಸ್ಗೆ ಬರೋದಾದ್ರೆ ನಾನು ಏನಕ್ಕೆ ಇದನ್ನು ಚೂಸ್ ಮಾಡ್ಕೊಂಡೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಿಂಗ್ ಲೋ ಇನ್ವೆಸ್ಟ್ಮೆಂಟ್ ಅಂದ್ರೆ 9900 ರುಪೀಸಿಂದನೂ ಪ್ರೈಸಸ್ ಸ್ಟಾರ್ಟ್ ಆಗುತ್ತೆ. ಹೋಲ್ಸೇಲ್ ಒಳ್ಳೆ ಪ್ರಾಡಕ್ಟ್ಸ್ ಸಿಗುತ್ತೆ ನಮಗೆ. ಅಂಡ್ ಇ ಕಾಮರ್ಸ್ ಅಲ್ಲಿ ಬಿಲೋ 500 ರುಪೀಸ್, ಅಂದ್ರೆ ನಮಗೆ 500 ಬರೋದಂತಲ್ಲ, ಕಸ್ಟಮರ್ಗೆ 500 ರುಪೀಸ್ಗೆ ಯಾವುದು ಪ್ರಾಡಕ್ಟ್ಸ್ ಡೆಲಿವರಿ ಮಾಡ್ಲಿಕ್ಕೆ ನಾವು ಸಾಧ್ಯನೋ ಆ ಥರ ಪ್ರಾಡಕ್ಟ್ಸು ಫಾಸ್ಟ್ ಮೂವಿಂಗ್ ಇರುತ್ತೆ. ಸ್ಪೆಷಲಿ ಇ ಕಾಮರ್ಸಲ್ಲಿ ಎಬೋವ್ 1000, 1500, 2000 ಈ ಥರ ಪ್ರೈಸಸ್ ಹಾಕಿದಾಗ, ಅಂದರೆ ಆ ಪ್ರೈಸಿಗೆ ನಾವು ಕೋಟ್ ಮಾಡಿದಾಗ ಹೊರಗಡೆನೇ ತೊಗೊಳಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಅದನ್ನು ನೋಡೋಣ, ಡೈರೆಕ್ಟಾಗಿ ನಾವು ನೋಡ್ತೀವಿ, 2000 ಎಲ್ಲ ಇನ್ವೆಸ್ಟ್ ಮಾಡ್ತಿದ್ದೀವಿ, ಸೊ ಹೊರಗಡೆನೇ ತೊಗೊಳ್ಳೋಣ ಆಫ್ಲೈನ್ ಶಾಪ್ಸಲ್ಲಿ ಅನ್ನೋ ಥಾಟ್ಸಲ್ಲಿ ಕಸ್ಟಮರ್ಸ್ ಇರ್ತಾರೆ. ಬಟ್ ಬಿಲೋ 500 ಕ್ಯಾಟಗರೀಸಲ್ಲಿ ಏನಾಗುತ್ತೆ ಅಂದರೆ ಕಸ್ಟಮರ್ಸು ಬೇಗ ಚೂಸ್ ಮಾಡ್ತಾರೆ ಅಂಡ್ ಫಾಸ್ಟ್ ಮೂವಿಂಗ್ ಆಗುತ್ತೆ. ಅದು ನಮ್ಗೆ ಇನ್ನೊಂದು ಏನು ಅಡ್ವಾಂಟೇಜು ಇದರ ಲೋ ಇನ್ವೆಸ್ಟ್ಮೆಂಟಿಂದ ಅಂದರೆ ಲೋ ಪ್ರೈಸ್ ಇರೋದ್ರಿಂದ ನಾವು ಹೆಚ್ಚಿಗೆ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಅಂದರೆ ಒಂದು ಸೆಟ್ ಆಫ್ 10 ಒಂದು ರೀತಿ ಟೈಪು, ಅಂದರೆ ಬ್ಯಾಂಗಲ್ ಆಗ್ಬೋದು, ನೆಕ್ ಪೀಸ್ ಆಗ್ಬೋದು, ಇಯರಿಂಗ್ಸ್ ಆಗ್ಬೋದು, ವಾಟ್ ಎವರ್ ನೀವು ಯಾವ ನೇಚರ್ ಸೆಲೆಕ್ಟ್ ಮಾಡ್ಕೊಂಡಿರೋದು. ಈಗ ಸಪೋಸ್ ಇಯರಿಂಗ್ಸೇ ಅಂದ್ಕೊಳ್ಳಿ, ಒಂದು 10 ಒಂದು ಡಿಸೈನು, ಇನ್ನೊಂದು 10 ಇನ್ನೊಂದು ಡಿಸೈನು, ಈ ಥರ ಇಂಟ್ರೊಡ್ಯೂಸ್ ಮಾಡ್ಬೋದು. ನಮ್ಮ ಇನ್ವೆಸ್ಟ್ಮೆಂಟು ರೊಟೇಷನ್ ಚೆನ್ನಾಗಾಗುತ್ತೆ. ಒಂದು ಕಡೆ ನಾವು ಇವಾಗ 50,000 ಅಥವಾ 1 lakh ಇನ್ವೆಸ್ಟ್ ಮಾಡಿ 2 ಮಂತ್ಸಿಗೆ ಅದು ರಿಟರ್ನ್ ತೊಗೊಳೋದಕ್ಕೂ 1 ವೀಕಲ್ಲಿ 1 lakh 2 lakhs ಸ್ಟಾಕ್ ನಾವು ಮಾರಾಟ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೆಕ್ಸ್ಟ್ ಅದು ರೊಟೇಷನ್ ಆಗ್ತಾ ಆಗ್ತಾ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನಮ್ಮ ಹತ್ರ ದುಡ್ಡನ್ನು ಚಲಾವಣೆ ಆಗ್ತಿರುತ್ತೆ. ಸೊ ಇದು ಮೇನ್ ಇಂಪಾರ್ಟೆಂಟು. ನಾನು ಇದನ್ನು ಚೂಸ್ ಮಾಡ್ಲಿಕ್ಕೆ ಕಾರಣ ಇದೊಂದು ಮೇನ್ ರೀಸನ್ನು. ಅಂಡ್ ಸೈಜ್ ಇಶ್ಯೂಸ್ ಸ್ವಲ್ಪ ಕಡಿಮೆ ಬರುತ್ತೆ ಇದರಲ್ಲಿ. ಲೈಕ್ ಈಗ ಬ್ಯಾಂಗಲ್ಸ್ ಆ ಟೈಪ್ ಸೈಜ್ ಇಶ್ಯೂಸ್ ಬಿಟ್ಟರೆ ಬ್ಯಾಂಗಲ್ ಇದರಲ್ಲಿ ಬೇರೆ ಯಾವುದ್ರಲ್ಲೂ ಸೈಜ್ ಇಶ್ಯೂಸ್ ಇಲ್ಲವೇ ಇಲ್ಲ ಈ ಜ್ಯುವೆಲರಿ ಇದರಲ್ಲಿ. ಅಂದರೆ ಓಲೆ ಅಂತೂ ಸೈಜು ಪ್ರಾಬ್ಲಮ್ ಇದೆ, ನನಗೆ ಫಿಟ್ ಆಗ್ತಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಬರಲ್ಲ, ಅಥವಾ ನೆಕ್ ಪೀಸಸ್ ಬರಲ್ಲ, ಅಥವಾ ಬ್ರೇಸ್ಲೆಟ್ಸು ಅಡ್ಜಸ್ಟಬಲ್ ಬ್ರೇಸ್ಲೆಟ್ಸು ಇದು ಬರೋದೇ ಇಲ್ಲ. ಯಾವುದು ಈಗ ಫೋಲ್ಡ್ ಬ್ಯಾಂಗಲ್ಸ್ ಇರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಇಶ್ಯೂಸ್ ಬರ್ಬೋದು. ಬಟ್ ನೀವು ಒಂದ್ಸರಿ ಟೆಸ್ಟ್ ಮಾಡ್ಕೊಳ್ಳಿ. ಸಪೋಸ್ ಈಗ ಬ್ಯಾಂಗಲ್ಗೆ ನೀವು ಹೋದ್ರಿ ಅಂದ್ಕೊಳ್ಳಿ ಹೋಲ್ಸೇಲ್ ಶಾಪ್ಸಿಗೆ, ನೀವು ತೊಗೊಳ್ಲಿಕ್ಕೆ ಸ್ಟಾಕು, ನೀವು ಒಂದ್ಸರಿ ನಿಮ್ಮ ಸೈಜ್ ಹಾಕ್ಕೊಂಡು ಟೆಸ್ಟ್ ಮಾಡ್ಕೊಳ್ಳಿ. ಅದು ಪರ್ಫೆಕ್ಟ್ ಇದ್ರೆ ಪರ್ಫೆಕ್ಟ್, ಯಾವುದು ಸೈಜ್ ಇಶ್ಯೂಸ್ ಇರಲ್ಲ. ಅಂದರೆ 24 ಇದ್ರೆ 26 ಇದ್ರೆ, ಅಥವಾ ನಿಮ್ದೇನೋ ನಂದು 28 ಬ್ಯಾಂಗಲ್ ಒಂದ್ಸರಿ ನಾನು ಹಾಕ್ಕೊಂಡು ನೋಡ್ತೀನಿ, ಅದು ನಿಜವಾಗ್ಲೂ ಪರ್ಫೆಕ್ಟ್ ಇದೆ, ನನಗೆ ಸೈಜ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ನಾನು ಅದನ್ನು ತೊಗೊತೀನಿ, ಇಲ್ಲಾಂದರೆ ನಾನು ಅದನ್ನು ಪರ್ಚೇಸ್ ಮಾಡಲ್ಲ. ಈ ರೀತಿ ನೀವು ಅದನ್ನು ಟೆಸ್ಟ್ ಮಾಡ್ಕೊಂಡು ತೊಗೊಂಡ್ರೆ ಆ ಇಶ್ಯೂಸ್ ಕೂಡ ಬರಲ್ಲ. ನೆಕ್ ಪೀಸಸ್ಸು, ಇಯರಿಂಗ್ಸ್ ಅಂತೂ ಇಲ್ಲವೇ ಇಲ್ಲ. ಸೈಜ್ ಇಶ್ಯೂಸ್ ಅನ್ನೋದು ತುಂಬ 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 ಕಡಿಮೆ ಇರುತ್ತೆ ಕಂಪೇರ್ ಟು ಕುರ್ತೀಸು. ಜ್ಯುವೆಲರಿಲಿ ಸೈಜ್ ಇಶ್ಯೂಸ್ ಬರಲ್ಲ. ಆ್ಯಂಡ್ ಇದರಲ್ಲಿ ಐ ಮಾರ್ಜಿನ್ನ ತೊಗೊಳ್ಳೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಸಪೋಸ್ ನೀವು ಕುರ್ತೀಸೇ ಅಂದ್ಕೊಳ್ಳಿ, 500 ರುಪೀಸ್ ಕುರ್ತಿ ನೀವು ಸೇಲ್ ಮಾಡಿದ್ರು ಮ್ಯಾಕ್ಸಿಮಮ್ 50 to 100 ರುಪೀಸ್ ಮಾರ್ಜಿನ್ ಇರುತ್ತೆ. ಬಟ್ ಇದರಲ್ಲಿ ಅಂದರೆ ಜ್ಯುವೆಲರಿಲಿ 2 times ನೀವು ಕೋಟ್ ಮಾಡ್ಕೋಬೋದು. ಸೊ ಸೆಲ್ಲಿಂಗ್ ಪ್ರೈಸ್ ಅನ್ನೋದು ಜಾಸ್ತಿನೇ ಇಟ್ಕೊಂಡ್ರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ದಟ್ಟು ಒಳ್ಳೆ ಕಲೆಕ್ಷನ್ಸ್ ಇದ್ದರೆ ನಿಜವಾಗ್ಲೂ ಜನ ಬೈ ಮಾಡ್ತಾರೆ ಅದನ್ನು. ತುಂಬ ಯೂನಿಕ್ ಕಲೆಕ್ಷನ್ಸ್ ಇದೆ ನಿಮ್ಮ ಹತ್ರ ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ನೀವು ಕೊಡ್ತಿದ್ದೀರಾ ಅಂದರೆ ನಿಜವಾಗ್ಲೂ ಚೆನ್ನಾಗಿ ರನ್ ಆಗುತ್ತೆ ಈ ಬಿಸ್ನೆಸ್ಸು. ಆ್ಯಂಡ್ ನನಗಾಗಿದ್ದು ಅದೇನೆ. ಬಟ್ ಇದರಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಅಂದರೆ ಕ್ವಾಲಿಟಿ ಇಶ್ಯೂಸ್ ಬರದೇ ಥರ ನಾವು ನೋಡ್ಕೋಬೇಕು. ಯಾಕಂದರೆ ಈಗ ನಾವು ಒಂದೇ ಸಪ್ಲೈಯರ್ ಹತ್ರ ತೊಗೊಂಡಾಗ ಸೇಮ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಬಟ್ ಬ್ಯಾಚಸ್ ಆಗಿ ಡಿವೈಡ್ ಆದಾಗ, ಈಗ ಸಪೋಸ್ ಈಗ ಜಾನ್ವರಿಲಿ ನೀವು ಒಂದು ಜ್ಯುವೆಲರಿ ತಂದಿರ್ತೀರಾ, ಅದು ಸೇಮ್ ಚೆನ್ನಾಗಿ ಓಡ್ತಿದೆ, ಒಂದು ಅವಾಗಲೇ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಾಕ್ ಹಾಕಿಸ್ಕೊಂಡಿರ್ತೀರಾ.
ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಂದು ಏಪ್ರಿಲ್ ಟೈಮ್ಗೆ ಇನ್ನೊಂದು ಸರಿ ಅದನ್ನು ರೀಸ್ಟಾಕ್ ಮಾಡಿಸ್ಬೇಕು ಅಂದ್ಕೊಳ್ತಿದ್ದೆ. ಬಟ್ ಸೇಮ್ ಫಿನಿಶಿಂಗ್ ಇರಲ್ಲ. ಒಂದೇ ಸಪ್ಲೈಯರ್ ಹತ್ರ ತೊಗೊಂಡ್ರು ಕೂಡ ಸೇಮ್ ಫಿನಿಶಿಂಗ್ ಇರಲ್ಲ. ಇದು ನಂಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಸೊ ಇದನ್ನ ಒಂದ್ಸರಿ ನೀವೇ ರೀಚೆಕ್ ಮಾಡ್ಕೋಬೇಕು. ಅಥವಾ ಆ ಪ್ರಾಡಕ್ಟಲ್ಲಿ ಸೇಮ್ ಫಿನಿಶಿಂಗ್ ನಿಮಗಿಲ್ಲ, ಫಸ್ಟ್ ಚೆನ್ನಾಗಿ ಸೇಲ್ ಆಗ್ತಿತ್ತು ಮತ್ತೆ ಸೇಮ್ ಅದೇ ರೀತಿ ಸೇಲ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೋಬಾರ್ದು. ಆ ಥರ ಕ್ವಾಲಿಟಿ ನಿಮಗೆ ಸೆಕೆಂಡ್ ಪ್ರೊಡಕ್ಷನಲ್ಲಿ ನಿಮಗೆ ಸಿಗ್ಲಿಲ್ಲ ಅಂದರೆ ನಿಜವಾಗ್ಲೂ ಅದನ್ನು ಡ್ರಾಪ್ ಮಾಡೋದು ತುಂಬ ಒಳ್ಳೆಯದು. ಸೊ ನನಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಬಿಕಾಸ್ ಬ್ಯಾಂಗಲ್ಸು ಫಸ್ಟ್ ಪಾಲಿಶ್ ಬೇರೆ, ಲೈಕ್ ಮೆಹಂದಿ ಪಾಲಿಶ್ ಆ ಥರ ಇರುತ್ತಲ್ಲ, ಅದೊಂದು ತಗೊಂಡಿದ್ದೆ. ನೆಕ್ಸ್ಟು ಸೇಮ್ ಡಿಸೈನು ಬಟ್ ಬೇರೆ ರೀತಿ ಕೋಟಿಂಗು ಆ್ಯಂಡ್ ಫಿನಿಶಿಂಗ್ ಇತ್ತು, ಅದು ಮೂವ್ ಆಗಲಿಲ್ಲ ನನ್ನ ಹತ್ರ. ಲಕ್ಕಿಲಿ ನಾನು ಸ್ವಲ್ಪ ತರಿಸಿದ್ದೆ ಅದನ್ನು, ಸೊ ದಟ್ ಹಂಗೆ ಸೇಲ್ ಆಯಿತು ಬಿಟ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅದರಲ್ಲಿ. ಸೊ ಈ ರೀತಿ ಇಶ್ಯೂಸ್ ಇದರಲ್ಲಿ ಬರುತ್ತೆ. ಸಪ್ಲೈಸ್ನ ಕರೆಕ್ಟಾಗಿ ಇಟ್ಕೊಳ್ಳೋದು ಇದರಲ್ಲಿ ಒಂದು ಮುಖ್ಯವಾದ ಪಾಯಿಂಟು. ಆ್ಯಂಡ್ ಬೇರೆ ಬೇರೆ ಡಿಫ್ರೆಂಟ್ ಸಪ್ಲೈರ್ಸ್ನ ನೀವು ಅಪ್ರೋಚ್ ಮಾಡೋದು ತುಂಬ ಒಳ್ಳೆಯದು. ಒಬ್ಬರ ಹತ್ರನೇ ಸ್ಟಿಕ್ ಆನ್ ಅಂದರೆ ಸೇಮ್ ಡಿಸೈನ್ಸ್ ರಿಪೀಟ್ ಆಗುತ್ತೆ, ನೀವು ಬೇರೆ ಬೇರೆ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಬೇರೆ ಅದೇ ಪ್ರೈಸಸ್ ಕಂಪೇರ್ ಮಾಡ್ಬೋದು ನೀವು, ಯಾವುದು ಚೆನ್ನಾಗಿ ಮೂವ್ ಆಗ್ತಿದೆ, ಯಾವ ಪ್ರಾಡಕ್ಟ್ಸ್ ಮೂವ್ ಆಗ್ತಿದೆ ಅನ್ನೋದು ಟ್ರ್ಯಾಕ್ ಮಾಡ್ಕೊತಿರ್ಬೋದು. ಬಿಕಾಸ್ ಇದು ಲೋ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ, ಅಂದರೆ ಲೈಕ್ ನೀವು ಒಂದು 10K ಇಂದನೂ ಈ ಜ್ಯುವೆಲರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನೀವು. ಕುರ್ತೀಸ್ ಆದರೆ ಆ ರೀತಿ ಆಗಲ್ಲ. ಮಿನಿಮಮ್ ನಾನು ಹೇಳ್ತೀನಿ ನಿಜವಾಗ್ಲೂ 50,000 ಅಂತೂ ಬೇಕೇ ಬೇಕು ಇದಕ್ಕೆ. ಅಟ್ ಸ್ಟಾರ್ಟಿಂಗು ಬರೀ 50,000 ಇನ್ವೆಸ್ಟ್ ಮಾಡಿದ್ರು ನೀವು ಮ್ಯಾಕ್ಸಿಮಮ್ 5 ಟೈಪ್ ಆಫ್ ಕುರ್ತೀಸ್ ನೀವು ಹಾಕ್ಬೋದು ಇದರಲ್ಲಿ. ಅಂದರೆ ಸೈಜಸ್ ಎಲ್ಲ ತಂದು, ಕಲರ್ಸ್ ಎಲ್ಲ ತಂದು ಈ ರೀತಿ ಮಾಡೋದಾದ್ರೆ ಅಷ್ಟೇ ಬರ್ಲಿಕ್ಕೆ ಸಾಧ್ಯ ನಿಮಗೆ. ಬಟ್ 50,000 ನೀವು ಜ್ಯುವೆಲರಿಲಿ ಇನ್ವೆಸ್ಟ್ ಮಾಡಿದ್ರೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಯಾವುದ್ರಲ್ಲಿ ಸೇಲ್ಸ್ ಚೆನ್ನಾಗಿ ಆಗ್ತಿದೆ ಅಂತ ನೀವೇ ಅನಲೈಸ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಅವಾಗ ನಿಮಗೆ. ಅಂದರೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಡಿಫ್ರೆಂಟ್ ಪ್ರಾಡಕ್ಟ್ಸನ್ನ ತಂದಿರೋದ್ರಿಂದ, ಬಳೆ ಆಗ್ಬೋದು, ಓಲೆ ಆಗ್ಬೋದು, ಸರ ಆಗ್ಬೋದು, ಡಿಫ್ರೆಂಟಾಗಿ ತಂದಿರ್ತೀರಲ್ಲ. ಸೊ ಅದರಿಂದ ನಿಮಗೆ ನೆಕ್ಸ್ಟ್ ಯಾವ ಪ್ರಾಡಕ್ಟ್ಸು ಮೂವಿಂಗಲ್ಲಿದೆ, ನೆಕ್ಸ್ಟ್ ಪ್ರಾಡಕ್ಟ್ಸನ್ನ ನಾನು ಯಾವ ರೀಸ್ಟಾಕ್ ಮಾಡಿಸ್ಬೇಕು, ಎಲ್ಲಿಂದ ತರಿಸ್ಬೇಕು, ಯಾವ ಸಪ್ಲೈಯರ್ಸ್ ಹತ್ರ ಚೆನ್ನಾಗಿ ಓಡ್ತಿದೆ ನಮಗೆ, ಇದೆಲ್ಲ ಅನಲೈಸ್ ಮಾಡಲಿಕ್ಕೆ ನಿಮ್ಗೊಂದು ಚಾನ್ಸ್ ಸಿಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ಒಂದ್ಸರಿ. ನಾನು ಕೂಡ ಅದನ್ನೇ ಮಾಡಿದ್ದು. ಆ್ಯಂಡ್ ಫೈನಲಿ ಕನ್ಕ್ಲೂಷನ್ ಹೇಳೋದಾದರೆ, ಯಾರಿಗೆ ಯಾವುದು ಬೆಸ್ಟ್ ಅಂತ ಹೇಳೋದಾದರೆ, ಕುರ್ತೀಸ್ ಬಿಸ್ನೆಸ್ ಮಾಡಬೇಕು ಅನ್ನೋದು ಆ್ಯಕ್ಚುಲಿ ಒಳ್ಳೆ ನೀಚೆನೇ. ಅದು ಹೈ ಡಿಮ್ಯಾಂಡಿಂಗು, ಎವ್ರಿ ಡೇ ಅದನ್ನು ಯೂಸ್ ಮಾಡ್ತಿರೋದ್ರಿಂದ ಪ್ರಾಡಕ್ಟ್ಸ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಬಟ್ ಯಾರಿಗೆ ಇದು ಸೂಟ್ ಆಗುತ್ತೆ ಅಂದರೆ ಅಟ್ಲೀಸ್ಟ್ 2 lakhs 1 lakh to 2 lakh ಇನ್ವೆಸ್ಟ್ಮೆಂಟ್ ಮಾಡೋ ಶಕ್ತಿ ಇರೋರಿಗೆ. ಆ್ಯಂಡ್ ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮದೇ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಅಥವಾ ವೆಬ್ಸೈಟ್ ಓಪನ್ ಮಾಡಬೇಕು, ಈ ರೀತಿ ಪ್ಲಾನ್ಸ್ ಯಾರಿಗಿರುತ್ತೆ ಅವರಿಗೆ ಕುರ್ತೀಸ್ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಳ್ಳೆ ಮಾರ್ಕೆಟ್ ಕೂಡ ಇದೆ ಅದಕ್ಕೆ. ಬಟ್ ಯಾರು ಬಿಗಿನರ್ಸ್ ಇದ್ದೀರಾ, ಒಂದು 50,000 ಒಳಗಡೆನೆ ನಮ್ಮ ಇನ್ವೆಸ್ಟ್ಮೆಂಟು, ಅದ್ರ ಮೇಲಾಗಲ್ಲ, ಈಗ ಸ್ಟಾರ್ಟ್ ಮಾಡ್ತಿದ್ದೀವಿ, ಅಥವಾ ನೆಕ್ಸ್ಟು ಇದರಲ್ಲಿ ಪ್ರಾಫಿಟ್ಸ್ ನೋಡಿಕೊಂಡು ನೆಕ್ಸ್ಟ್ ಇನ್ನೂ ಇಂಪ್ರೂವ್ ಮಾಡ್ತೀವಿ ಬಿಸ್ನೆಸ್ಸು ಅಂದ್ಕೊಳ್ಳೋರು ದಯವಿಟ್ಟು ಜ್ಯುವೆಲರಿ ಕಡೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಇದ್ರ ಬಗ್ಗೆ ಅನಲೈಸ್ ಮಾಡಿ. ಮೇನ್ ಥಿಂಗ್ ಇ ಕಾಮರ್ಸ್ ಬಿಸ್ನೆಸ್ಸಲ್ಲಿ ಲಾಸಸ್ಗಿಂತ ರಾಂಗ್ ನೀಚೆ ಸೆಲೆಕ್ಟ್ ಮಾಡೋದು ತುಂಬಾ ರಾಂಗ್ ಸ್ಟೆಪ್ ಆಗುತ್ತೆ ಅದು. ಅಂದರೆ ನೀವು ನೀಚೆ ಕರೆಕ್ಟಾಗಿ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಒಂದೊಂದ್ಸರಿ ಬಿಸ್ನೆಸ್ಸೇ ನಿಲ್ಲಿಸ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ, ಸೊ ದಟ್ ಈ ರೀತಿ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಿರುತ್ತೆ. ಥ್ಯಾಂಕ್ ಯು ಸೋ ಮಚ್.